ರೀ ಏನ್ರಿ ನೀವು ಮಾತ್ಗೂ ಹೆಣ್ಮಕ್ಳು ಅಂತಿರಲ್ಲ, ಇದನ್ನ ನಾವೇನು ಮಾಡಿಲ್ಲ. ಇವಾಗ ಮತ್ತೆ ನೀವಿಬ್ರು ಜಗಳ ತೆಗಿಬೇಡಿ. ಏನು ಒಳ್ಳೆ ಹಾವು ಮುಗಿಸಿ ಥರ ಆಡ್ತಿರಲ್ಲ. ಕೇಕ್ ಕಟ್ ಮಾಡೋಕ್ಕೆ ಟೈಮ್ ಆಗ್ತಾ ಇದೆ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ನನ್ನ ಮಾತು ಕೇಳ್ತೀರಾ ಅಂದರೆ ನಾನೊಂದು ಹೇಳ್ತೀನಿ. ಕೇಳಲ್ಲ ಅಂತ ಹೇಳದಿ. ನಾನು ನಿಮ್ಗೆಲ್ಲ ಹೇಳಿದ್ದು ಆದಿತ್ಯ ಸರಿಗೆ ಹೇಳಿದ್ದು ಅಂತ ಹೇಳು ಪಾರ್ವತಿ. ನಾ ಹುಡುಗಿರ್ ಮಾತು ಕೇಳೋದಿಲ್ಲ ಅಂತ ಹೇಳದಿ. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲಿ ಟೆನ್ಷನ್ ಆಗ್ತಾ ಇದೆ. ನೀವಿಬ್ರು ಒಳ್ಳೆ. ಹೋಗ್ಲಿ ಬಿಡಿ, ಹೇಳಲ್ಲ. ಅಮೂಲ್ಯ, ಏನು ಹಠ ನಿಂದು? ಅದೇನು ಅಂತ ಹೇಳಬಾರ್ದಾ? ನಾನು ಹೇಗೋ ಮಾಡಿ ಒಂದು ಕೇಕ್ ಅರೇಂಜ್ ಮಾಡ್ತೀನಿ, ನೀವು ಹೋಗಿರಿ. ಹೇಗೆ ಅರೇಂಜ್ ಮಾಡ್ತೀರಾ? ಆದಿ, ಸುಮ್ಮನೆ ಇವ್ರುಗಳ ಮಾತು ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ಯಾರಾದರೂ ಕಳಿಸಿ ಕೇಕ್ ತರಿಸು. ಆಗಲ್ಲ ವೇದಾಂತ್, ಅದು ಅಮ್ಮಂಗೋಸ್ಕರ ಅಂತ ನಾನು ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿದ ಕೇಕು. ಇವಾಗ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ನೋಡಿ, ನನ್ನ ಮಾತು ಕೇಳಿ. ಗ್ಯಾರಂಟಿ ಅಖಿಲ ಅಮ್ಮವ್ರಿಗೆ ಇಷ್ಟ ಆಗೋಂಥ ಕೇಕು ನಾನು ತರ್ತೀನಿ. ಅಲ್ಲ ಅಮೂಲ್ಯ, ನನ್ನ ಮೇಲೆ ನಂಬಿಕೆ ಇಡಿ, ನಾನು ತಂದೆ ತರ್ತೀನಿ. ಆರ್ ಯು ಶೋರ್? ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ. ಹೋಗಿರಿ, ನಾನು ತರ್ತೀನಿ. ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ತುಂಬ ಅಂದ್ಕೊಳ್ಳೋದು ಬೇಡ. ಅಂದ್ಕೊಳ್ಳೋದು ಜೀವನದಲ್ಲಿ ಏನೂ ಆಗಲ್ಲ. ಪಾರು, ನೀನು ಹೋಗು, ನಾನು ತರ್ತೀನಿ. ಹೋಗು. ಆದಿತ್ಯ, ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ನಾವು. ನಿನ್ನ ಅಮ್ಮನ ಬರ್ತ್ಡೇಗೋಸ್ಕರ ಪ್ರೀತಿಯಿಂದ ರೆಡಿ ಮಾಡಿಸಿದ ಕೇಕ್ ಎಲ್ಲಿ? ಅಪ್ಪ, ಅದು ಲೇಟ್ ಆಗ್ತಿದೆ, ಬೇಗ ತರೋದಕ್ಕೆ ಹೇಳು. ಅದು ಇವತ್ತು ಎಲ್ಲರೂ ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದೀರಾ. ಈ ಕೇಕ್ ಡಿಸೈನ್ ತುಂಬ ಚೆನ್ನಾಗಿದೆ. ಯಾರ ಐಡಿಯಾ ಇದು? ಪಾರು ನಿಮಗೋಸ್ಕರ ತಯಾರು ಮಾಡಿರೋ ಕೇಕ್ ಅಮ್ಮ ಇದು. ನೀನು ಪ್ರತಿಬಿಂಬನೇ ತಯಾರು ಮಾಡಿರೋ ಹಾಗಿದೆ ಅಖಿಲ. ಇನ್ನು ತಡ ಮಾಡೋದು ಬೇಡ, ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಮ್ಮ. ಪ್ಲೀಸ್, ಫುಡ್ಡೆಲ್ಲ ಅರೇಂಜ್ ಆಗಿದೆ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಬೇಕು. ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ಪ್ರೀತು ಮತ್ತು ವಿಕ್ರಾಂತ್ ಎಲ್ಲಿ ಹೋದ್ರು? ಮೊದಲೇ ಕುಡಿತಿದ್ದಾರೆ.
ಕುಡಿದು ಟೈಟಾಗಿ ಏನಾದರೂ ಕೆರಿಕ್ ಮಾಡಿದ್ರೆ ಕಷ್ಟ. ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಇನ್ನೊಂದು ಕ್ಲಾಸ್ ಬಿಡ್ತೀರಿ ಬ್ರೋ ಬಂದ್ರು. ಇಡಿಯಟ್ಸ್, ಅಲ್ಲಿ ಕೇಕ್ ಕಟಿಂಗ್ ಒಬ್ಬರದಲ್ಲಿ ಏನು ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು? ಓ ಮೈ ಗಾಡ್, ಕೇಕ್ ಕಟಿಂಗ್ಗೆ ಆಗೋಗಿದೆಯಂತೆ. ಐ ಲವ್ ಕೇಕ್, ನನಗೆ ಕೇಕ್ ಬೇಕು. ಈಗ ಹೋಗಿ ಅವ್ರಿಗೆ ವಿಶ್ ಮಾಡಿ ಕೇಕ್ ತಗೊಬರ್ತೀನಿ. ಹ್ಯಾಪಿ ಬರ್ಡೇ ಟು ಯು. ತಪ್ಪ ಕೂತ್ಕೋ. ಈ ಪರಿಸ್ಥಿತಿಲಿ ಬಂದು ಪಾರ್ಟಿಲಿ ವಿಶ್ ಮಾಡಿದ್ರೆ ಪಾರ್ಟಿ ಕತೆ ಗೋವಿಂದ. ಓಕೆ ಅಗ್ರಜ, ನೀನು ಹೇಳ್ದಾಗೆ ಮಾಡ್ತೀನಿ. ಅಗ್ರಜ ಅಂತೆ ಅಗ್ರಜ. ನಿಮ್ಗಳಿಗೆ ಕಾಲೇಜ್ ಡೇಸಿಂದ ಹೇಳ್ತಿದ್ದೀನಿ, ಇದನ್ನೆಲ್ಲ ಜಾಸ್ತಿ ಮಾಡ್ಕೋಬೇಡಿ ಅಂತ. ಇವತ್ತು ಎಷ್ಟೋ ವರ್ಷಗಳಾದ್ಮೇಲೆ ಸಿಕ್ಕಿದ್ದೀರಾ. ಕೂತ್ಕೊಂಡು ನಿಮ್ಮ ಸಾಧನೆಗಳ ಬಗ್ಗೆ ಮಾತಾಡಿ ಅಂತಂದ್ರೆ ಈ ರೀತಿ ಪಾರ್ಟಿಗೆ ಬರ್ದೇ ಇರೋ ಹಾಗೆ ಕುಡಿದು ಟೈಟ್ ಆಗಿದ್ದೀರಾ. ಸ್ಟೇಜ್ ಹತ್ರ ಬಂದಿದೆ ಬ್ರೋ, ಹೂವು ಬೊಕ್ಕೆ ಎಲ್ಲ ಕೊಟ್ಟು ವಿಶ್ ಮಾಡೋದಲ್ಲ ಮಾಮ್ಗೆ. ಆಮೇಲೆ ನಾವಿಬ್ರು ಸಾಧ್ಯಗಳ ಬಗ್ಗೆ ಮಾತಾಡೋಕೆ ಆಗ್ತಿಲ್ಲ ಬ್ರೋ, ಬರೀ ರೋಧಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ನನಗೆ ಸಖತ್ ಬೇಜಾರಾಗಿದೆ ಬ್ರೋ. ಕೈ ಕಾಲು ನೋವಾದರೆ ಡಾಕ್ಟರ್ ಹತ್ರ ಹೋಗಿ ಔಷಧಿ ತೊಗೋಬೋದು ಬ್ರೋ. ನನಗೆ ಆಗಿರೋದು ಹೃದಯದ ನೋವು, ಅದಕ್ಕೆ ಈ ಔಷಧಿ ದಿಸ್ ದ ಟಾನಿಕ್. ಏನಿಂದು ಏನು ಹೃದಯಕ್ಕಾಗಿರೋ ಅಂಥ ನೋವು? ನೋಡಿ ಬ್ರೋ, ವಿಕಿಗೆ ಅವನ ಕನಸಿನ ರಾಣಿ ಡ್ರೀಮ್ ಗರ್ಲ್, ಈ ಜುಮ್ಕಿ ಜುಮ್ ಆಮೇಲೆ ಈ ಬಳೆ ಸೋಡು, ಈ ಶುದ್ಧ ಮಳೆ ಸೋಡೆ ಆ ಥರ ಎಲ್ಲ ಈ ಡ್ರೀಮ್ ಗರ್ಲ್ ಸಿಕ್ಕಿಲ್ಲ. ನನಗೆ ಸಿಕ್ಕಿದ್ದಾರೆ, ಆದರೆ ಅವಳನ್ನ ಡ್ರೀಮ್ ಗರ್ಲ್ ಅಲ್ಲ ಬ್ರೋ, ನೈಟ್ ಮೇರ್. ಶುದ್ಧ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕೆಟ್ಟ ಕನಸು. ಎಸ್ ಈಗ ಗೊತ್ತಾಯ್ತು. ಗೊತ್ತಾಯ್ತಾ ಬ್ರೋ? ಥ್ಯಾಂಕ್ ಯು. ನನಗೆ ಗೊತ್ತಿರೋ ಹಾಗೆ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಒಂದೇ ಬೇರು, ಹೆಣ್ಮಕ್ಳು. ಅವರಿಂದಾನೆ ಇಷ್ಟೊಂದು ತೊಂದರೆಗಳಾಗ್ತಿರೋದು ಅಂತ. ರಾಮಾಯಣ ಮಹಾಭಾರತನೇ ಹೆಣ್ಣಿಂದ ನಡೆದೋಗಿದೆ. ಈ ನಿಮ್ಗಳ ರಾಮಾಯಣ ಸ್ಪೆಷಲ? ಏನು ಹೇಳು ಬ್ರೋ, ಈ ಎಂಗೇಜ್ಮೆಂಟ್ ಎಲ್ಲ ಪೀಸ್ ಮಾಡಿ ಹುಡುಗಿ ಮನ್ಸಿಗೆ ನೋವು ಮಾಡಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಕು, ಅಥವಾ ಈ ಡುಬಾಕ್ ರಾಣಿ ದಿಶಾ ಇದ್ದ ತಪ್ಪಿಸ್ಕೊಳ್ಳೋಣ ಅಂತ ನಾನು ಖುಷಿ ಪಡಬೇಕು. ಈ ಎಣ್ಣೆ ಏಟ್ರಲ್ಲಿ ಸ್ವಲ್ಪನೂ ಗೊತ್ತಾಗ್ತಿಲ್ಲ ಬ್ರೋ, ಫುಲ್ಲು ಕನ್ಫ್ಯೂಸ್ ಆಗ್ತಿದೆ. ನೋಡಿದ್ರಿತು, ಮನುಷ್ಯ ಅಂದಮೇಲೆ ಅವ್ನಿಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡಬೇಕು. ನೀನು ತಗೊಳ್ಳೋ ನಿರ್ಧಾರದಿಂದ ನಿನಗೆ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ ಅನ್ನೋದಾದರೆ ಜಸ್ಟ್ ಗೋ ಫಾರ್ ಇಟ್. ಬ್ರೋ ನೀನು ಕೈ ಕೊಡು ಬ್ರೋ. ಸಾರಿ, ಕಾಲಲ್ವ ಇದು ಬ್ರೋ. ಅದಕ್ಕೆ ಬ್ರೋ ನಮ್ಮ ಅಣ್ಣ ನಿನ್ನ ಅಷ್ಟು ಪ್ರೀತಿ ಮಾಡೋದು, ನಮ್ಮ ಮಾಮ್ ನಿನ್ನ ಮಗದ ಥರನೇ ನೋಡ್ಕೊಳ್ಳೋದು. ಐ ಲವ್ ಯು ಬ್ರೋ, ಐ ಲವ್ ಯು ಸೊ ಮಚ್. ಇದಕ್ಕೆ ಖುಷಿಗೆ ಸ್ವಲ್ಪ ಇದೆ, ಲೈಟ್ ಹಾಕೋಬಿಟ್ರೆ ಖಾಲಿ ಬಿಡುತ್ತೆ. ಅಲ್ಲ ಇವಾಗ ಬೇಜಾನ್ ಜಾಸ್ತಿ ಆಗಿದೆ. ಬೇಕು. ಏಯ್ ನಿಲ್ಸೋ, ಸಾಕು. ಎಣ್ಣೆ ಟ್ಯಾಂಕೋ ಹೊಟ್ಟೆ ಕಟ್ಸ್ಬಿಡ್ತಾ ಪೆಟ್ರೋಲ್ ಹಾಕೋಬಿಡ್ತೀನಿ. ಪೆಟ್ರೋಲ್ ಹಾಕೋಬಿಡ್ತೀನಿ. ನಿಮ್ಮಿಬ್ರಿಗೂ ಜಾಸ್ತಿ ಆಗಿದೆ. ಯಾರ ಕಣ್ಗೂ ಕಾಣಿಸ್ಕೊಂಬೇಡಿ, ಅದು ರೂಮ್ಗೆ ಹೋಗಿ ಸೇರ್ಕೊಳ್ಳಿ. ಸರಿ, ಈ ಕಡೆ ಅಲ್ಲ ಓಕೆ ಕಡೆ ಗೋ. ಈ ಕಡೆ ಮೊದಲ ವಿಷಯನ ಅದಕ್ಕೆ ಹೇಳಬೇಕು. ಅಗ್ರಜ ಐ ಲವ್ ಯು. ಏನಾಯ್ತು ವಿಕ್ರಾಂತ್? ಒಂದು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಇವಾಗ ಹೇಳ್ತೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬ್ರದರ್. ಸರಿ ಹೋಗಿ ಮಲ್ಕೋ, ಗೋ. ವಿಕ್ರಾಂತ್, ಪ್ರೀತು ಅಲ್ಲಿ? ಪ್ರೀತು ಅದೆಲ್ಲೋ ಕಡೆ ಹೋದ. ಬಾಯ್, ನಿನ್ನ ಮರ್ಯಾದೆಗೆ ಹೋಗಿ ಕಾರಲ್ಲಿ ಕೂತ್ಕೋ. ನಾನು ಕಣ್ಣು ಕಾಣಿಸ್ಕೊಂಡ್ರೆ ಮಾತ್ರ ಸರಿ ಇರಲ್ಲ. ಜಸ್ಟ್ ಲೀವ್. ಆದಿ, ನೀನು ಹೊಗಳಿಕೆಗೆ ಹಿಗ್ಗೋನಲ್ಲ, ತೆಗಳಿಕೆಗೆ ಕುಗ್ಗೋನಲ್ಲ ಅಂತ ನನಗೆ ಗೊತ್ತು. ಆದರೂ ಈ ಸಂದರ್ಭದಲ್ಲಿ ನಿನ್ನನ್ನು ಹೊಗಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದೀಯ.
ಅರೇಂಜ್ಮೆಂಟ್ಸ್ ತುಂಬ ಖುಷಿಯಾಯಿತು, ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದೊಂದು ಸಲ ನಾನು ಇದಕ್ಕೆಲ್ಲ ಅರ್ಹಳ ಅನ್ನಿಸ್ಬಿಡುತ್ತೆ. ಅಮ್ಮ, ಇದೆಲ್ಲ ನಿಮಗೋಸ್ಕರ ಅರೇಂಜ್ ಆಗಿರೋದಕ್ಕೆ ಅವುಗಳಿಗೆ ಅರ್ಹತೆ ಇರಬೇಕು. ನೀವು ಅಷ್ಟು ದೊಡ್ಡವರು. ಆದಿ, ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಪ್ರತಿ ಸಲ ನಾನೇ ಉಸ್ತುವಾರಿ ವಹಿಸ್ಕೊಳ್ತಾ ಇದ್ದೆ. ಈ ಸಲ ನೀವೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ನನಗೆ ಸರ್ಪ್ರೈಸ್ ಕೊಟ್ಟಿದ್ದೀರಾ. ತುಂಬ ಜನ ಗೆಸ್ಟ್ಗಳು ಬಂದಿದ್ದಾರೆ, ಊಟ ಸರ್ವ್ ಮಾಡ್ತಿದ್ದೀರಾ. ಯಾರಿಗೂ ಎಲ್ಲೂ ಏನೂ ಕೊರತೆ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗಂತ ನಮ್ಮ ಸ್ಟಾಫ್ಗೆ ಹೇಳು. ಅತಿಥಿಗಳು ದೇವ್ರ ಸಮಾನ, ಅವ್ರು ಯಾವತ್ತೂ ಸಂತೋಷವಾಗಿರಬೇಕು. ಹೇಳಿದ್ನಲ್ಲ ಅಮ್ಮ, ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು ಆದಿತ್ಯ, ಎಲ್ಲ ಹಾಳಾಗೋಯ್ತು. ಯಾಕೆ ಚಿಕ್ಕಮ್ಮ, ಏನಾಯಿತು? ಏನಾಗೋದೇನು, ಅಖಿಲಕ್ಕನ ಮುಂದೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಿರೋ ಅನಾಹುತ ನೋಡಿದ್ರೆ ನನ್ನ ಕೈಲಿ ಸಹಿಸೋಕೆ ಆಗ್ತಿಲ್ಲ. ಅಪ್ಶಕ್ನ ಮರ ಸುತ್ತಬೇಡ, ವಿಷಯ ಹೇಳು ದಾಮಿನಿ. ಅಲ್ಲ ಅಕ್ಕ, ನಮ್ಮ ಮನೇಲಿ ಎಷ್ಟೇ ದೊಡ್ಡ ಪ್ರೋಗ್ರಾಮ್ ಆದರೂ, ಏನೇ ಒಳ್ಳೆಯ ಕಾರ್ಯ ಆದರೂ ಅಡುಗೆ ಎಲ್ಲಿಂದ ಬರುತ್ತೆ ಹೇಳಿ? ನಮ್ಮ ಸ್ಟಾಫ್ ಇದ್ದಾರಲ್ಲ ಅಡುಗೆ ಮಾಡೋಕ್ಕೆ, ಬೇರೆ ಕಡೆಯಿಂದ ಯಾಕೆ ಬರಬೇಕು? ಅದೇ ನಾನು ಹೇಳ್ತಾ ಇರೋದು. ಅರಸನ ಕೋಟೆ ಅಖಿಲಾಂಡೇಶ್ವರಿಯವರ ಹುಟ್ಟು ಹಬ್ಬಕ್ಕೆ ಎಂತೆಂಥ ದೊಡ್ಡ ಜನ ಬಂದಿದ್ದಾರೆ. ಆ ತಿರುಗೋಕೆ ಕೆಲಸದವಳು ಪಾರ್ವತಿ ಏನು ಮಾಡಿದಾಳೆ ಗೊತ್ತಾ? ಏನು ಮಾಡಿದಾಳೆ ಚಿಕ್ಕಮ್ಮ? ಅದ್ಯಾವುದೋ ಡಬ್ಬ ಕ್ಯಾಟ್ರಿಂಗಿಂದ ಅಡುಗೆ ಮಾಡಿಸಿ ತರಿಸಿದಾಳೆ. ಅದು ಅಲ್ಲದೆ ಸ್ಟೈಲಾಗಿ ಪ್ಲೇಟಲ್ಲಿ ಬೊಫೆ ಸಿಸ್ಟಮಲ್ಲಿ ಊಟ ಕೊಡೋದು ಬಿಟ್ಟು ಬಾಳೆ ಎಲೆ ಹಾಸಿ ಊಟ ಕೊಡ್ತಿದ್ದಾಳೆ. ಇದೇನು ದೇವಸ್ಥಾನ ಕೆಟ್ಟೋಯ್ತಾ? ಆದಿ, ಏನಿದೆಲ್ಲ, ಏನು ನಡೀತಿದೆ? ಅಯ್ಯೋ 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 ಅಕ್ಕ, ಬನ್ನಿ ಅಕ್ಕ, ನೋಡಿ, ನೀವೇ ನಿಮ್ಮ ಕಣ್ಣಾರ ನೋಡಿ. ಈ ದುರಂತನ ನೀವು ನೋಡೋ ದಿನ ಬರುತ್ತೆ ಅಂತ ನನ್ನ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಚಿಕ್ಕಮ್ಮ, ನೀನು ಸುಮ್ಮನೆ ಇರಪ್ಪ ಆದಿ. ನೋಡು, ದೇವಸ್ಥಾನದ ಮುಂದೆ ಆಯ್ಕೊಂಡು ತಿನ್ನೋರ್ನ ಲೈನ ಕೂರಿಸಿ ಊಟ ಹಾಕಿದಾಗಿದೆ. ಒಂದು ದೊಡ್ಡ ಗೆಸ್ಟ್ಗಳೆಲ್ಲ ಏನು ಇಂಥ ಲೋಕಲ್ ಫುಡ್ ಹಾಕ್ಸಿದ್ದಾರೆ ಅಂತ ಚೀತು ಅಂತ ಮುಖಕ್ಕೆ ಹೋಗಿತ್ತಿದ್ದಾರೆ. ಇದೆಲ್ಲ ನಮಗೆ ಬೇಕಿತ್ತ ಅಕ್ಕ? Excuse me, can I have a jalebi, please? Aditya, great food. We are enjoying. ಥ್ಯಾಂಕ್ ಯು ಸೊ ಮಚ್. Thanks. ಸಾವಿತ್ರಮ್ಮ, ಜಿಲೇಬಿ ಕಳಿಸಿ ಇಲ್ಲಿ. ದಾಮಿನಿ, ಮನುಷ್ಯ ಎಷ್ಟೇ ದುಡಿಬಹುದು, ಎಷ್ಟೇ ಬೆಳಿಬಹುದು, ಚಿನ್ನದ ತಟ್ಟೆಲೆ ಊಟನೂ ಮಾಡಬಹುದು. ಆದರೆ ಊಟದ ನಿಜವಾದ ರುಚಿನ ಎತ್ತಿ ಹಿಡಿಯೋದು ಬಾಳೆ ಎಲೆನೇ. ಇಂಥ ಶ್ರೇಷ್ಠವಾದ ಬಾಳೆ ಎಲೆ ಊಟದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋಕ್ಕೆ ಮನ್ಸಾದ್ರೂ ಹೇಗೆ ಬಂತು ನಿಂಗೆ? ಹಲೋ ಮೈಕ್ ಉಲ್ಟಾ. ಹಲೋ, ಟೈಟ್ ಆಗ್ಬಿಡಿದೆ, ಸ್ವಲ್ಪ ಲೂಸ್ ಮಾಡ್ಬೋದು. ಮೈಕ್ ಟೆಸ್ಟ್ 1 3 2 4 5 10. ಎಲ್ಲರೂ ನನ್ನ ಕಡೆ ನೋಡಬೇಕು ಅಂತ ನನ್ನ ಕೋರಿಕೆ. ಇವತ್ತೆಲ್ಲರೂ ಈ ಬರ್ತ್ಡೇ ಪಾರ್ಟಿಗೆ ಬಂದು ಸಕ್ಸಸ್ ಮಾಡಿದ್ದಕ್ಕೆ ನನ್ನ ಬಂಧು ಮಿತ್ರರಿಗೆ ಈ
ಪ್ರೀತಿಯ ಪ್ರೀತ ಮಾಡುವ ಅದರ ಉದ್ದುದ ನಮಸ್ಕಾರಗಳು. ಇವತ್ತು ನೀವೆಲ್ಲ ಸಕುಟುಂಬ ಸಪರಿವಾರ ಬಂದು ನಮ್ಮ ಅಮ್ಮಂಗೆ ಹಾರೈಸಿದ್ದೀರಾ. ಅದಕ್ಕೆ ನನಗೆ ಹೆವಿ ಖುಷಿ ಆಗ್ಬಿಟ್ಟಿದೆ. ನಿಮಗೆಲ್ಲರೂ ಸಂತೋಷ ಆಗಿದೆ ಅಂತ ನನಗೂ ಗೊತ್ತಾಗ್ತಿದೆ. ನಿಮ್ಮ ಮೂತಿಗಳು ನೋಡಿದ್ರೆ ಕಾಣಿಸ್ತಾ ಇದೆ. ಎಲ್ಲರೂ 2 ಪ್ಲೇಟ್ ಜಾಸ್ತಿ ಬಾರಿಸಿರೋ ಥರ ಇದೆ. ಇವರಕ್ಕ 3 ಪ್ಲೇಟ್ ತಿಂದ್ಬಿಟ್ಟಿದ್ದೀರಾ. ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು ಬಿಡಿ. ಆದರೆ ನನಗೆ ಖುಷಿಗಿಂತ ಬೇಜಾರೇ ಜಾಸ್ತಿ ಆಗ್ತಿದೆ. ಈ ಪಾರ್ಟಿಲಿ ಬೇಜಾರಾದಾಗ ಪಾರ್ಟಿ ಜೋರಾಗಿದ್ರೇನು, ಲೈಟಾಗಿದ್ರೇನು, ಸೆಲೆಬ್ರೇಷನು ಸಖತ್ತಾಗಿದ್ರೇನು, ಮಣ್ಮುಕ್ಕಿದ್ರೇನು ನನ್ನ ಬೇಜಾರು ಹೋಗ್ಸೋಕ್ಕಾಗತ್ತಾ? ಇವಾಗ ನನಗೆ ಬೇಜಾರಾಗಿದೆ, ನಿಮಗೆ ಬೇಜಾರಾಗಿ ಬೇಜಾರು ಮಾಡ್ಕೊಂಡಾಗ ನೀವು ಬೇಜಾರಾಗಿ ನನ್ನ ಬಗ್ಗೆ ನೀವು ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಸೂಪರ್ ಬೇಜಾರಾಗ್ತಿದೆ. ಆದರೆ ನಿಮ್ಗೇನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಓಕೆ, ಈಗ ಹೇಳ್ತೀನಿ ನೋಡಿ. ನಿಮಗೆಲ್ಲ ಒತ್ತಾಯಪೂರ್ವಕವಾಗಿ ಏನಾದರೂ ಮಾಡಿ ಅಂದರೆ ನಿಮಗೆಲ್ಲ ಬೇಜಾರಾಗಲ್ವಾ? ಅಲ್ಲ ಮಿಸ್ಟರ್, ನಿಮಗೆ ಚಪಾತಿ ಇಷ್ಟ, ನಾನು ಪೂರಿ ತಿನ್ನಿ ಅಂದರೆ ನಿಮಗೆ ಬೇಜಾರಾಗಲ್ವಾ? ಆಂಟಿ, ನಿಮ್ಗೆ ಇಡ್ಲಿ ಇಷ್ಟ, ನಾನು ವಡೆ ತಿನ್ನಿ ಅಂದರೆ ವಡೆ ತಿಂತೀರಾ, ಬೇಜಾರಾಗಲ್ವಾ? ನಾನು ಮಾಡೋದು ಸರಿ, ಅದಕ್ಕೆ ನಾನು ಮಾಡೋದು ನನಗೆ ಏನು ಇಷ್ಟ ಅದೇ ಮಾಡ್ತೀನಿ. ಅದು ಮಾಡೋದು ತಪ್ಪ? ಒತ್ತಾಯಪೂರ್ವಕವಾಗಿ ಮಾಡಿ ಅಂದರೆ ಮಾಡಲ್ಲ, ಅದು ತಪ್ಪ? ಹೇಳಿ ಮೈ ಡಿಯರ್ ಫ್ರೆಂಡ್ಸ್ ಆಫ್ ಇಂಡಿಯಾ, ಬಾರ್ನ್ ಇನ್ ಮಂಡ್ಯ, ನಾನು ಮಾಡ್ತಿರೋದು ತಪ್ಪ? ಹಾಂ, ತಪ್ಪ? ಎಲ್ಲ ನಿಧಾನಕ್ಕೆ ಊಟ ಮಾಡ್ತಾ ಇರಿ. ಆರತಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ.